ಹಲೋ, ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ನಾನೀಗ ಯಾವ ಭಜನೆಯನ್ನು ಹಾಡುವುದಿಲ್ಲ, ಯಾವ ಯೋಗವನ್ನು ತೋರಿಸುವುದಿಲ್ಲ. ಈಗ ನಿಮಗೆ ಧ್ಯಾನದ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಕೊಡಲಿಕ್ಕೆ ಬಂದಿದ್ದೇನೆ. ನಮ್ಮ ದೇಹದಲ್ಲಿ 7 ಚಕ್ರಗಳು ಇರುವುದು ನಿಮಗೆಲ್ಲರಿಗೂ ಗೊತ್ತಿದೆ. ಮೊದಲಿಗೆ ಮೂಲಾಧಾರ ಚಕ್ರ, ಎರಡನೆಯದಾಗಿ ಸ್ವಾಧಿಷ್ಠಾನ ಚಕ್ರ, ಮೂರನೆಯದಾಗಿ ಮಣಿಪುರ ಚಕ್ರ, ನಾಲ್ಕನೆಯದಾಗಿ ಅನಾಹತ್ ಚಕ್ರ ಇಲ್ಲ ಹಾರ್ಟ್ ಚಕ್ರ, ಐದನೆಯದಾಗಿ ವಿಶುದ್ಧ ಚಕ್ರ ಗಂಟಲ ಗೂಂಜು, ಹಾಗೆ ಆಜ್ಞಾ ಚಕ್ರ ಹೆಂಗಸರು ಕುಂಕುಮವನ್ನು ಹಾಕುವಂಥ ಜಾಗ, 2 ಹುಬ್ಬುಗಳ ಮಧ್ಯೆ. ಓಕೆ, ಆಮೇಲೆ ಸಹಸ್ರಾರ ಚಕ್ರ ನಮ್ಮ ತಲೆಯ ಮಧ್ಯ. ಮೂಲಾಧಾರ ಚಕ್ರ ಎಲ್ಲಿದೆ ಅಂದರೆ ಬೆನ್ನ ಮೂಳೆ ಕೆಳಗಡೆ ಸೀದಾ ಕುಂಡಿ ಕಣ್ಣಿನ ಮೇಲೆ ಗೂಂಜು ಕಾಣುತ್ತಾ ನಿಮಗೆ ಗಟ್ಟಿ, ಅದು ಮೂಲಾಧಾರ. ಅದಕ್ಕೆ ಕನೆಕ್ಟೆಡ್ ಆರ್ಗಾನ್ಸ್ ಯಾವುದು ಅಂತ ಕೇಳಿದರೆ ನಿಮ್ಮ ಕಿಡ್ನೀಸ್, ಗಾಲ್ ಬ್ಲಾಡರ್ಸ್, ಆಮೇಲೆ ಪ್ರೊಸ್ಟ್ಯಾಟ್, ತೊಡೆಗಳು, ನಿತಂಬ, ಆಮೇಲೆ ಮೊಣಕಾಲು, ಮೊಣಗಂಟು, ಕಾಲಿನ ಪಾದಗಳು, ಬೆರಳುಗಳು, ನರಗಳು, ರಕ್ತ ಸಂಚಾರ ಕಾಲಿಗೆ. ಓಕೆ, ದಟ್ ಈಸ್ ಕನೆಕ್ಟೆಡ್ ಟು ದ್ಯಾಟ್. ಮತ್ತೆ ನಿಮ್ಮಲ್ಲಿ ಯಾವುದೇ ರೀತಿಯ ಹೆದರಿಕೆ, ಡಿಪ್ರೆಷನ್, ಇನ್ಸೆಕ್ಯೂರಿಟಿ, ಇದೆಲ್ಲದಕ್ಕೂ ಮೂಲಾಧಾರ ಚಕ್ರವೇ ಕಾರಣ. ಓಕೆ, ನೀವು ಅದನ್ನು ಬ್ಯಾಲೆನ್ಸ್ ಮಾಡದೇ ಇದ್ದರೆ, ಮೂಲಾಧಾರ ಚಕ್ರ ಎಲ್ಲಾದರೂ ಕೆಟ್ಟು ಹೋಗಿದ್ದರೆ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಈ ಜಾಗದಲ್ಲಿ ಕಾಣಿಸಿಕೊಳ್ತದೆ. ಆಯ್ತಾ? ಯಾವುದೇ ಚಕ್ರ ಇಲ್ಲಿ ನಿಮಗೆ, ಈಗ ಗಂಟಲು ಚಕ್ರ, ವಿಶುದ್ಧ ಚಕ್ರ ಹಾಳಾದರೆ ನಿಮಗಲ್ಲಿ ಗಂಟಲ್ಲಿ ಕೆಲವರಿಗೆಲ್ಲ ಕಂಟಿನ್ಯೂಸ್ಲಿ ಕೆಮ್ಮ, ನೆಗಡಿ, ಮೂಗಿನಲ್ಲಿ ಸೋರುವುದು, ಆಮೇಲೆ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಸ್ವರ ಇದ್ದಕ್ಕಿದ್ದಾಗೆ ಹೊರಟೋಗುತ್ತೆ. ನಮ್ಮ ಹಾಗೆ ಕಂಚಿನ ಕಂಠ ಇಲ್ಲ. ಕೆಲವರು ಹೇಳ್ತಾರೆ ಮೋಟಾರ್ ಮೌತ್ ಅಂತೇಳಿ, ಗೊತ್ತಾ? ಸೊ ಮೋಟಾರ್ ಮೌತ್ ಅಂದರೆ ಸ್ವರ ಗಟ್ಟಿ ಇರುವುದಕ್ಕೆ. ಓಕೆ, ಕೆಲವರು ಗಂಡಸರು ಹೆಂಗಸರಾಗೆ ಮಾತಾಡ್ತಾರೆ, ಲೇಡೀಸ್ ಮೌತ್ ಅಂತ ಹೇಳ್ಬೋದು, ಲೇಡೀಸ್ ರ್ಯಾಟ್ ಮೌತ್ ಅಂತ. ಓಕೆ, ಇರಲಿ, ಅದು ನಮಗೆ ಅಗತ್ಯವಿಲ್ಲ. ನಾನು ಹೇಳಬೇಕಾದ್ದು ನಿಮಗೆ ಮೂಲಾಧಾರ ಚಕ್ರಕ್ಕೆ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ, ಅದು ಯೋಗ, ಆಸನ, ಪ್ರಾಣಾಯಾಮ ಎಲ್ಲ ಮಾಡ್ತಾ ಇರುವವರಿಗೆ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಗೊತ್ತಿದೆ. ನಾನು ಆಸ್ಟ್ರಲ್ ಮೆಡಿಟೇಷನ್ ಮಾಡ್ತಾ ಇರ್ತೇನೆ, ನನಗೂ ಸ್ವಲ್ಪ ಮಟ್ಟಿಗೆ ತಿಳಿದಿದೆ ಅಂತ ಹೇಳ್ತೇನೆ. ಈಗ ನಾನು ಇವಾಗ ಹೇಳಬೇಕಾದ್ದು ಏನು ಅಂದರೆ, ಯಾವ ರೀತಿ ಕೂತ್ಕೊಳ್ಬೇಕು. ಚಟಮುಟ ಹಾಕಿ ಕೂತ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಕೆಲವರಿಗೆ ಈ ದೇಹ ದಪ್ಪ ಇರುವವರಿಗೆ ಪದ್ಮಾಸನ ಹಾಕಲಿಕ್ಕೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಮೊಂಡಿ ಊರಿ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ. ಅದು ಪ್ರಾಕ್ಟೀಸ್ ಮಾಡಬೇಕು, ಗಟ್ಟಿ ಪದ್ಮಾಸನವನ್ನು ಹಾಕಿ ಕೂತ್ಕೊಳ್ಳಿಕ್ಕೆ. ಓಕೆ, ಸೊ ನನಗೊಂದು 5-6 ವರ್ಷ ಹಿಂದೆ ನಮ್ಮ ಒಬ್ಬರು ಡಾಕ್ಟ್ರು, ನಮ್ಮ ಮನೆಯವರೇ, ಅಮೇರಿಕದಿಂದ ಬಂದವರು, ನಿಮಗೆ ಪ್ರಾಸ್ಟ್ಯಾಟ್ ಇದೆ ಅಂತ ಚೆಕ್ ಮಾಡಿಸ್ಕೊಳ್ಳಿ ಅಂತ. ನಾನು ಚೆಕ್ಗೇನು ಮಾಡಿಸ್ಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಏನು ಮದ್ದು ಅಂತ ನೋಡಿದರೆ, ವಜ್ರಾಸನದಲ್ಲಿ 15 ನಿಮಿಷ ಕೂತ್ಕೊಳ್ತೇನೆ ಊಟ ಮಾಡಿ. ಇವತ್ತಿಗೂ ನಾನು ಮೊನ್ನೆ ಡೆಲ್ಲಿ ಹೋದಾಗ ಒಬ್ಬರು ಊಟ ಆದ ತಕ್ಷಣ 15 ನಿಮಿಷ, ಅವರು ಯಾರು ಕರೆದ್ರೂ ಬರೋದಿಲ್ಲ, 15 ನಿಮಿಷ ಅಲ್ಲಿ ನಮ್ಮ ಮಗಳ ಮನೆಯಲ್ಲಿ ವಜ್ರಾಸನ ಹಾಕೊಂಡು ಕೂತಿರ್ತಾರೆ. ನೋಡಿ, ಊಟ ಆದ ಮೇಲೆ ನೀವು ಹಾಗೆ ಕೂತ್ಕೊಂಡ್ರೆ ನಿಮ್ಮ ಪಚನ ಶಕ್ತಿ ಹೆಚ್ಚುತ್ತದೆ. ನಿಮ್ಮ ಏನೇ ತಿಂದರೂ ಕೂಡ, ನಮ್ಮಲ್ಲಿ ಹೇಳ್ತಾರ, ಏನೋ ಹೈಸಾರ ತಿಂದ್ಯಾನೋ, ಹಾವು ಹೈಸಾರ ತಿಂದರೂ ಕೂಡ ಜೀರ್ಣವಾಗಿ ಹೋಗ್ತದೆ ಅಂತ. ವಜ್ರಾಸನದಲ್ಲಿ ಅಷ್ಟು ತಾಕತ್ತಿದೆ. ಈಗ ನಾನು ಯೋಗಾಸನವನ್ನು ಮಾಡ್ತಾ ಇರ್ತೇನೆ, ಎಲ್ಲ ಥರದ ಆಸನಗಳು ನಿಮಗೆ ವಿಡಿಯೋ ಹಾಕ್ತಾ ಇರ್ತೇನೆ ಯೂಟ್ಯೂಬಲ್ಲಿ. ಅದರಿಂದಾಗಿ ನನ್ನ ಕಾಲು ಗೀಲು ಎಲ್ಲ ಒಳ್ಳೆ ರೀತಿಯಲ್ಲಿ
ಮೊದಲು ನೋಡಿ 11 ನಿಮಿಷಕ್ಕೆ ನಾನು 1 ಕಿಲೋಮೀಟರ್ ನಡೀತಾ ಇರ್ತೆ. ಅದೇ ಹೋಗಿ 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 16-17 ನಿಮಿಷಕ್ಕೆ ಬಂತು ಅದು. ಅದರರ್ಥ ಏನು? ಬುಡಾಫೆ, ವೃದ್ಧಾಪ್ಯ ಬರ್ತಾ ಇದೆ ಅಂತೇಳಿ. ಈಗ ಮತ್ತೆ ನಾನು ಅದನ್ನು 12 ಮಿನಿಟ್ಸಿಗೆ ತಗೊಂಬಂದೆ. ಯಾಕೆ? ಬಿಕಾಸ್ ಆಫ್ ಕಂಟಿನ್ಯೂಸ್ ಯೋಗ. ಕಾಲದಲ್ಲಿ ಶಕ್ತಿ ಬರಬೇಕಾದ್ರೆ ನಿಮಗೆ ಏನಾದರೂ ಒಂದು ಈ ಥರ ಮಾಡಲೇಬೇಕಾಗ್ತದೆ. ಈಗ ಮೊಣಕಾಲು ನೀವು ಕೂತ್ಕೊಂಡು ಏನು ಮಾಡಬೇಕಂದ್ರೆ ನೋಡಿ, ಈ ಥರ ಈ ಅಂಗುಷ್ಟ ಮತ್ತು ಇದು ಮೊದಲನೇ ಬೆರಳು ಹಾಕಿ ಕೂತ್ಕೊಳ್ಬೇಕು. ನಾನು ನನ್ನ ಹೆಂಡತಿಯ ಫೋಟೋವನ್ನು ನಾನು ಹಾಕಿ ತೋರಿಸ್ತೇನೆ ಯಾವ ರೀತಿ ಕೂತ್ಕೊಳ್ಬೇಕು ಅಂತೇಳಿ. ಈಗ ತಾನೇ ತೆಗೆದಿದ್ದೇನೆ. ಈ ವಿಡಿಯೋದಲ್ಲಿ ಅದಕ್ಕೆ ಲಗತ್ತಿರಿಸ್ತೇನೆ. ಆಯಿತಾ? ಹೀಗೆ ಕೂತ್ಕೊಂಡ್ಬಿಟ್ರೆ ಆಟೋಮ್ಯಾಟಿಕ್ ಆಗಿ ನೀವು ಧ್ಯಾನ ಮಾಡಬೇಕು. ಯಾವ ರೀತಿ ಧ್ಯಾನ ಮಾಡಬೇಕಂದ್ರೆ, ಕಣ್ಣು ಮುಚ್ಚಿ ನೀವು ಯೋಚನೆ ಮಾಡಬೇಕಾದ್ದು ಮೂಲಾಧಾರ ಚಕ್ರ. ಅದು ಎಲ್ಲಿದೆ ಅಂತ ನಾನು ನಿಮಗೆ ಹೇಳಿ ಆಯಿತು. ಓಕೆ, ಈಗ ಮುಂಭಾಗದಿಂದ ಪೆಲ್ವಿಸ್ ರೀಜನ್ ಅಂತ ಹೇಳ್ಬೋದು. ಆಯಿತಾ? ಹಿಂಭಾಗದಿಂದ ನಿಮಗೆ ಗೂಂಜು ಮಧ್ಯದಲ್ಲಿ. ಓಕೆ, ಆ ಗೂಂಜೆ ನಿಮಗೆ ಮೂಲಾಧಾರ ಚಕ್ರ, ರೂಟ್ ಚಕ್ರ. ಅದು ಆಕ್ಟಿವೇಟ್ ಆಗಬೇಕು. ರೂಟ್ ಚಕ್ರ ಆಕ್ಟಿವೇಟ್ ಆಯ್ತು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಆಕ್ಟಿವ್ ಆಗಿರುತ್ತೆ. ಇದು ಏನಂದರೆ ಅದಕ್ಕೊಂದು ಮಂತ್ರ ಇದೆ. ಅದಕ್ಕೆ ಯಾರು ಅಧಿಪತಿ ಕೇಂದ್ರೆ, ನಮಗೆ ಏಜಸ್ ಆಫೀಸ್ನಲ್ಲಿ ಕೆಲಸ ಮಾಡುವಂಥ ನರಸಿಂಹಮೂರ್ತಿಗಳು ಭಾಳ ಒಂದು 50 ವರ್ಷದ ಹಿಂದೆ ನಮಗೆ ಹೇಳಿದ್ದು ನೆನಪಿದೆ. ಗಣಪತಿಯೇ ಅದಕ್ಕೆ ಆಧಾರ. ಯಾಕಂದರೆ ಗಣಪತಿ ಯಾಕಂದರೆ, ಗಣಪತಿಗೆ ಎಲ್ಲ ಫಂಕ್ಷನ್ನಲ್ಲಿ ಫಸ್ಟ್ ಪೂಜೆ ಗಣಪತಿಗೆ ಹೋಗ್ತದೆ. ಗಣಪತಿಗೆ 2 ಕಾಯಿ ಇಟ್ವಾ ಅಂತ ಹೇಳ್ತಾರೆ. ಆಮೇಲೆ ನಮಗೆ ಗುರು ನರಸಿಂಹನಿಗೆ 2 ಕಾಯಿ ಇಡವು. ಸೊ ಗಣಪತಿಗೆ 2 ಕಾಯಿ. ಅದೇ ರೀತಿಯಲ್ಲಿ ಓಂ ಗಂ ಗಣಪತೇ ನಮಃ ನೀವು ಹೇಳಬೇಕಾದ ಅಗತ್ಯ ಇಲ್ಲ. ನೀವು ನೋಡಿ, ಮಂತ್ರವನ್ನು ಪಠಿಸಿದಷ್ಟು ನಿಮಗೆ ಅದರ ಪವರ್ ಕಡಿಮೆ ಆಗ್ತದೆ. ನೀವು ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ, ನಾನು ಹೇಳುವುದಿಲ್ಲ, ಮನಸ್ಸಿನಲ್ಲಿ ಬಾಯಿ ತುಟಿನೂ ಅಲ್ಲಾಡಿಸೋದಿಲ್ಲ. ನೋಡಿ ಬೇಕಾದರೆ ನೋಡಿ, ಆಲ್ರೆಡಿ ನಾನು 3 ಗಂ ಓಂ ಗಂ ಗಣಪತೇ ನಮಃ ಅಂತೇಳಿ ಚಾಂಟ್ ಮಾಡಿದ್ದೇನೆ. ಓಕೆ, ಸೊ ನೀವು ಅದನ್ನು ಧ್ಯಾನ, ನಿಮಗೆ ಅಲ್ಲಿ ಹೋಗಬೇಕು. ನಿಮ್ಮ ಇಡೀ ಮಂಡ್ಯ ಹಾಳಾಗಿರ್ಬೋದು, ಸೊಸೆ ಬೈದಿರ್ಬೋದು, ಮಗಳು ಬೈದಿರ್ಬೋದು, ನಿಮ್ಮ ತಲೆ ಅಲ್ಲಿ ಇಲ್ಲೆಲ್ಲ ಓಡ್ತದೆ. ಓಡಲಿ ಏನು ತೊಂದರೆ ಇಲ್ಲ. ಅಲ್ಲಿ ಹಪ್ಪಳ ಒಣಸಿದ್ದು ಅಲ್ಲಿ ಮಳೆ ಬಂದು ಒದ್ದೆ ಆಗ್ತಾ ಇದೆ ಅಂತ ಹೇಳ್ಬೋದು, ಅಥವಾ ಕಾಗೆ ಕಚ್ಕೊಂಡು ಹೋಗಿದೆ ಅಂತ ಹೇಳ್ಬೋದು, ಅಥವಾ ನಾಯಿ ಬಂದಿದೆ ಅಂತ ಹೇಳ್ಬೋದು, ಅಲ್ಲಿ ಹೆಗ್ಗಡ ಬಂದಿದೆ ಅಂತ ಹೇಳಿ. ಇದೆಲ್ಲ ಬರ್ತಾ ಇರಲಿ. ಸ್ಟಾರ್ಟಿಂಗಲ್ಲಿ ಎಲ್ಲ ಬರ್ತದೆ. ಕೊನೆ ಬರಬೇಕಾದ್ರೆ ಒಂದು 5 ನಿಮಿಷ ಆಚೆ ಈಚೆ ಆಗ್ತದೆ. 6ನೇ ನಿಮಿಷ 7ನೇ ನಿಮಿಷದಲ್ಲಿ ಸ್ವಲ್ಪ ಕಂಟ್ರೋಲ್ ಬರ್ತದೆ. 10 ನಿಮಿಷ ಆಯಿತು ಅಂದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಇನ್ನೂ ಕೇಂದ್ರೀಕೃತವಾಗ್ತದೆ. ಸೊ ನಾನು ಹೇಳುವ ಪ್ರಕಾರ ಸುಮಾರು 15ರಿಂದ 20 ನಿಮಿಷಕ್ಕೆ ನಿಮಗೆ ಹೇಳಿದರೆ ಅದು ನೀವು ಬೋರ್ಡೇ ಬಿಡ್ತಾರೆ ಇವರು ಇದೊಂದು ದುಡ್ಡು ಮಾಡುವ ಕ್ರಮ ಅಂತೇಳಿ ನೀವು ಹೇಳ್ಬೋದು. ಆದರೆ ಕೊನೆಯಲ್ಲಿ ಇಲ್ಲಿ ಒಂದು ದೀಪ ಥರ ಬರ್ತದೆ, ಕೆಂಪು. ಅದು ಬಂತು ಅಂದರೆ ನಿಮಗೆ ಭಾಳ ಖುಷಿ ಆಗ್ತದೆ. ನಿಮಗೆ ನಾನೀಗ ಅದನ್ನು ಹೇಳುವುದಿಲ್ಲ. ಈಗ ಕಣ್ಣು ಮುಚ್ಚಿದಾಗ ಇಲ್ಲಿ ಒಂದು ನೋಡಿ, ಅಲ್ಲಿ ಬೆಂಕಿ ಒಂದು ಕಾಣ್ತಾ ಇದೆ ನನಗೆ. ಓಕೆ, ಅದು 2 ಹುಬ್ಬುಗಳ ಮಧ್ಯೆ ಇರ್ಬೋದು. ಆದರೆ ಅದನ್ನು ಈ ಕಡೆ ತರಬೇಕು. ಇಲ್ಲಿ ಇದೆ, ಈಗ ಈ ಕಡೆ ಇಲ್ಲಿ ಕಾಣುತ್ತದೆ. ಆಯಿತಾ? ಅದನ್ನು ನಾನು ಈಗ ಕಣ್ಣು ಮುಚ್ಚಿ ಅದನ್ನೇ ಧ್ಯಾನ ಮಾಡಿದರೆ ಮತ್ತೆ ಅಲ್ಲಿ ಮಧ್ಯ ಕೇಂದ್ರೀಕೃತ ಆಗ್ತದೆ. ಇನ್ನು ಕೆಲವರಿಗೆ ಏನು ಮಾಡ್ತಾರೆ ಅಂದರೆ, ಸೂರ್ಯೋದಯ ಮುಂಚೆ ನಾವು ಎಲ್ಲ ಮಾಡಿದ್ದು ಊರಿನಲ್ಲಿ. ಹಾಗೆ ನಮ್ಮ ತಂದೆ ಹೇಳ್ತಾ ಇದ್ರು, ಅಲ್ಲಿ ಸೂರ್ಯ ಮುಡ್ತಾ ಇದ್ದ ನೋಡೋ, ಎಲ್ಲ ಹೋಗಿ ಎದ್ದು ಬಂದು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬನ್ನಿ. ಕಣ್ಣು ರೆಪ್ಪೆ ಮಡಚದೆ ಅದನ್ನು ನೋಡ್ತಾ ಬನ್ನಿ. ಮೂಡುವಂಥ ಉದಯಿಸುತ್ತಿರುವ ಸೂರ್ಯ, ಅದನ್ನು ಕೆಂಪಿರ್ತದೆ, ಹೊಂಬಣ್ಣ, ಅದನ್ನು ನೋಡಿ. ಆಮೇಲೆ ಉದಯ ಆದಮೇಲೆ ನೋಡಬಾರ್ದು. ಆಯಿತಾ? ಅದು ಉದಯಿಸುತ್ತಿರುವಾಗ ಒಳ್ಳೆ ಹೊಂಬಣ್ಣವಾಗಿರ್ತದೆ. ನಾವು ನೋಡ್ತಾ ಇರ್ತೀವಿ. ಕಣ್ಣನ್ನು ಹೀಗೆ ಬಿಟ್ಟು ನೋಡ್ತಾ ಇರೋದು. ರೆಪ್ಪೆ ಮುಚ್ಚುವುದಿಲ್ಲ. ಈಗ ನಿಮಗೆ ನೋಡಿ, ಹೀಗೆ ಇಟ್ಟರೆ ನಾನು ಮುಚ್ಚುವುದಿಲ್ಲ, ನೋಡ್ತಾ ಇರ್ತಾರೆ. ಓಕೆ, ನೋಡ್ತಾ ಇರುವಾಗ ಏನಾಗುತ್ತೆ ಅಂದರೆ, ಅದು ಕೊನೆಯಲ್ಲಿ ನಾನು ಹೀಗೆ ಮುಚ್ಚಿದಾಗ ಆ ಸೂರ್ಯ ಅಲ್ಲಿ
ಅಲ್ಲೇ ಬಂದು ನಿಂತಿರ್ತಾನೆ. ನಾವೀಗ ಹೇಳುವುದಷ್ಟೇ, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಮೂಲಾಧಾರದಿಂದ ಸೋ ಹಂ, ಸೋ ಹಂ. ಮೂಲಾಧಾರದಿಂದ ನಿಮಗೀಗ ಎಲ್ಲ ಚಕ್ರಗಳು ಭಯಪಡ ಬರುವುದಿಲ್ಲ, ಆದರೆ ಸ್ವಲ್ಪ ಧ್ಯಾನ ಮಾಡಿಕೊಳ್ಳಿ. ಎಲ್ಲೆಲ್ಲಿ ಮೂಲಾಧಾರ ಸ್ಟಾರ್ಟಿಂಗಿಂದ ಸೀದಾ ಸ್ವಾಧಿಷ್ಠಾನ, ಮಣಿಪುರ ನೋಡಿ, ನೆವಲ್ ಬೇಸ್, ಅನಾಹತ್ ಹೃದಯ ಚಕ್ರ, ವಿಶುದ್ಧ, ಆಜ್ಞಾ, ಸಹಸ್ರಾರ. ಸೋ ಹಂ, ಸೋ ಹಂ. So breathe in, hum, breathe out. So hum, so hum. ಇಲ್ಲ ಅಂದರೆ ಉದಯುತ್ತಿರುವ ಸೂರ್ಯನ ಹೊಂಬಣ್ಣದ ಕಿರಣಗಳು ಮೂಲಾಧಾರದಿಂದ ಮೇಲಕ್ಕೆ ಬರ್ತಾ ಇದೆ ಅಂತ ಧ್ಯಾನ ಮಾಡ್ಬೋದು. ಹೊಂಬಣ್ಣದ ಕಿರಣಗಳು ಮೂಲಾಧಾರ ಚಕ್ರದಿಂದ ಸೀದಾ ಕೆಂಪಾಗಿ ಆರೆಂಜ್ ಕಲರ್ ಧ್ಯಾನದಲ್ಲಿ ನೋಡಿ. ಇದು ನಿಮಗೆ ಏನು ಕೊಡ್ತದೆ ಅಂತ ಕೇಳಿದರೆ, ನಿದ್ರೆ ಮಾತ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವರಿಗೆ ದಿವಸ 1 mg ನಿದ್ರೆ ಮಾತ್ರೆ ತಗೊಳ್ದಿದ್ರೆ ನಿದ್ರೆ ಬರೋದಿಲ್ಲ. ನಾನು ನಿಮಗೆ 100% ನಿಮಗೆ ಗ್ಯಾರಂಟಿ ಕೊಡ್ತೇನೆ. ನಾನು ಒಂದು ರಾತ್ರಿ 2 ಸರಿ ಉಚ್ಚಿ ಹೊಯ್ಲಿಕ್ಕೆ ಹೋಗ್ತಾನೆ. ಉಚ್ಚಿ ಹೋದ ನಂತರ ಕೈ ಕಾಲು ತೊಳ್ಕೊಂಡು ಪ್ರಥಮವಾಗಿ ಕಾಲು ತೊಳ್ಕೊಂಡು, ಕೈಯನ್ನು ತೊಳ್ಕೊಂಡು, ಹಾಸಿಗೆ ಮೇಲೆ ವಜ್ರಾಸನದಲ್ಲಿ ಕುಳಿತು ಎಲ್ಲ ದೇವರುಗಳನ್ನು ನೆನೆಸಿ ಧ್ಯಾನ ಮಾಡ್ತಾ ಇರ್ತೇನೆ. ನಾನು ಆ್ಯಕ್ಚುಲಿ ಕಲ್ಕತ್ತಾದಲ್ಲಿ 2 ಸಾರಿ ಟ್ರಾನ್ಸ್ಫರ್ ಆದ್ದರಿಂದ ಕಾಳಿಯನ್ನು ಧ್ಯಾನ ಮಾಡ್ತೇನೆ. ಯಾಕಂದರೆ ನಿಮಗೆ ಯಾವ ದೇವರು ನಿಮಗೆ ಬರ್ತಾದೋ, ಇಲ್ಲಾಂದರೆ ಗುರು ನರಸಿಂಹ ನಮ್ಮ ಗುರು. ಅದು ಇಲ್ಲಿ ಕಣ್ಣು ಮುಚ್ಚಿದಾಗ ಗುರು ನರಸಿಂಹ ಕಣ್ಣು. ಸಾಲಿಗ್ರಾಮದ ಆಂಜನೇಯ ಕೂಡ ಅಲ್ಲೇ ಗುರು ನರಸಿಂಹನ ಎದುರುಗಡೆ. ಆ ಶಾಖವನ್ನು ನಮ್ಮ ಗುರು ನರಸಿಂಹ ಸ್ಟ್ಯಾಚ್ಯೂ ಅಲ್ಲಿ ಇನ್ಸ್ಟಾಲ್ ಮಾಡಿದಾಗ ನಮ್ಮ ಊರೆಲ್ಲ ಸುಟ್ಟೋಯ್ತಂತೆ. ಆವಾಗ ಅದನ್ನು ತಣಿಸಲಿಕ್ಕೆ ಒಂದು ಆಂಜನೇಯನನ್ನು ಎದುರುಗಡೆ ಇಟ್ಟಿದ್ದಾರೆ, ಸಾಲಿಗ್ರಾಮ ಆಂಜನೇಯನ. ಅದು ಇವತ್ತಿನವರೆಗೂ ಸುಮಾರು ವರ್ಷಗಳಾಯಿತು, 150 ವರ್ಷ ಆಗಿರ್ಬೋದು. ಅದು ದೀಪ ಆರಿದ್ದೇ ಗೊತ್ತಿಲ್ಲ. ಅಂದರೆ ಎಲ್ಲ ಹೋಗೋ ಬಸ್ಸುಗಳೆಲ್ಲ ನಿಂತು ಎಣ್ಣೆ ಹಾಕ್ತಾ ಇರ್ತಾರೆ. ಆ ಎಣ್ಣೆ ಕೂಡ ಹೆಚ್ಚಾದ ಎಣ್ಣೆ ಮಾರ್ಬಿಟ್ಟು ಅದು ಒಂದು ಬಿಸ್ನೆಸ್ ಅಂತ ಇಟ್ಕೊಳ್ಳಿ ಈ ಕಾಲದಲ್ಲಿ. ಆದರೆ ನಂದಾದೀಪ, ನೊಂದದ ದೀಪ, ನಂದಾದೀಪ ಬರ್ತಾ ಇರ್ತದೆ. ಓಕೆ, ಸೊ ಗುರು ನರಸಿಂಹನ ಧ್ಯಾನ ಮಾಡೋದು ಬಹಳ ಸಿಂಪಲ್. ಉಗ್ರ ನರಸಿಂಹ ಅಲ್ವಾ? ಸೊ ಅದನ್ನು ಹೀಗೆ ಕಣ್ಣು ಮುಚ್ಚಿದಾಗ ಕಾಳಿ ಕೂಡ ದಕ್ಷಿಣೇಶ್ವರ ಕಾಳಿ. ಅದಕ್ಕೆ ಗುರು ರಾಮಕೃಷ್ಣ ಪರಮಹಂಸ, ಗುರುಮಾತಾ ಶಾರದಾದೇವಿ, ಗುರು ಸ್ವಾಮಿ ವಿವೇಕಾನಂದ 3 ಜನ ಗುರುಗಳನ್ನು ನೆನೆಸಿ ಓಂ ಕ್ರಾಂ ಕ್ರೀಂ ಕ್ರೋಂ ಕ್ಲೀಂ ದಕ್ಷಿಣೇಶ್ವರ ಕಾಳಿಕಾಭ್ಯೋ ನಮಃ. ಓಂ ಕ್ರಾಂ ಕ್ರೀಂ ಕ್ರೋಂ ಕ್ಲೀಂ ದಕ್ಷಿಣೇಶ್ವರ ಕಾಳಿಕಾಭ್ಯೋ ನಮಃ. ಬಟ್ ಯಾವುದೇ ಇರಲಿ, ಈಗ ನಾನು ಹೇಳ್ತಾ ಇರೋದು ನಿಮಗೆ ಗಣಪತಿ ಬಗ್ಗೆ, ಮೂಲಾಧಾರದ ಚಕ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಒಂದು ಕಲಸು ಮೇಲಗರ ಮಾಡಿಬಿಟ್ಟೆ, ಈಗ ಮಿಕ್ಸ್ ಮಾಡಿದ್ದೇನೆ. ಡೋಂಟ್ ವರಿ, ನೆಕ್ಸ್ಟ್ ನಾನು ಚಕ್ರ ಸ್ವಾಧಿಷ್ಠಾನ ವಿವರಣೆ ಮಾಡುವಾಗ ಅದಕ್ಕೆ ಯಾವ ಮಂತ್ರ ಹೇಳಬೇಕು ಅಂತ ಹೇಳ್ತೇನೆ. ಈಗ ನೀವು ಮಾಡಬೇಕಾದ್ದು ಓಂ ಗಂ ಗಣಪತಿ ನಮಃ. ಗಣಪತಿ ಕೂಡ ಆರಾಮಾಗಿ ನೀವು ಯಾವುದು ನಾವು ಬಾಂಬೆ ಪ್ರಭಾದೇವಿ ಗಣಪತಿಯನ್ನು ಎಣಿಸ್ತಾ ಇರ್ತೇನೆ. ಓಕೆ, ಸೊ ಸಾಲಿಗ್ರಾಮ ಗಣಪತಿಯನ್ನು ಎಣಿಸ್ತೇನೆ. ನಿಮಗೆ ಯಾವ್ದು ಹತ್ರ ಆಗ್ತದೋ ಅದನ್ನು ಎಣಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆಣೆಗುಡ್ಡೆ ಗಣಪತಿ ಕೂಡ ಕಣ್ಮುಂದೆ ಬರ್ತದೆ, ದೊಡ್ಡ ಗಣಪತಿ. ಯಾವ್ದು ಬರ್ತದೋ ಅದನ್ನು ಮೂಲಾಧಾರದಲ್ಲಿ ಸ್ಥಾಪನೆ ಮಾಡಿ. ದೆನ್ ಓಂ ಗಂ ಗಣಪತಿ ಏನು ಬಾಯಿ ಬಿಡಬೇಡಿ. 15 ನಿಮಿಷ ಆಮೇಲೆ ಮಲ್ಕೊಳ್ಳಿ. ಫ್ಯಾಂಟಾಸ್ಟಿಕ್ ನಿದ್ರೆ, 3 ಗಂಟೆ ಆರಾಮಾಗಿ, ಕನಸು ಇಲ್ಲ, ಏನಿಲ್ಲ, ಫಸ್ಟ್ ಕ್ಲಾಸ್ ನಿದ್ರೆ. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಮಾಡ್ತಾ 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 ನಿಮಗೆ ಒಂದು 3 ತಿಂಗಳಾಗಲಿ ನಿಮ್ಮಲ್ಲಿ ಎಲ್ಲ ಕಾಲುಗಳು ಆ್ಯಕ್ಟಿವೇಟ್ ಆಗಿರುತ್ತೆ. ನಿಮಗೆ ಯಾವ ರೀತಿಯ ಪ್ರಾಬ್ಲಮ್, ಉಚ್ಚಿ ಅಥವಾ ಉಚ್ಚಿ ಬಾರದೇ ಇರುವುದು ಏನೂ ಇರುವುದಿಲ್ಲ. ಓಕೆ, ರಕ್ತ ಸಂಚಾರ ಇಲ್ಲಿ ಮೊದಲು ನನಗೆ ಇಲ್ಲಿ
ಒಂಥರ ಜಮ್ ಹಿಡಿಯೋದು ಅಂತ ನಿಂತ್ಕೊಂಡು ಮಾತಾಡಿದ್ರೆ ಜಮ್ ಹಿಡಿತಿತ್ತು. ಈಗ ಎಲ್ಲೋಯ್ತು? ಜಮ್ಮು ಇಲ್ಲ, ಮಣ್ಣು ಇಲ್ಲ. ಹೇಗೆ? ಬಿಕಾಸ್ ಆಫ್ ಮೈ ಯೋಗ, ಬಿಕಾಸ್ ಆಫ್ ಮೈ ಆಸನ. ಪ್ರತಿ ಒಂದರಲ್ಲಿ ನೀವೇನು ತಿಳ್ಕೊಬೇಕಂದ್ರೆ ಮೇಲ್ಗಡೆ ಬರೋದಕ್ಕೆ ಬ್ರೀದ್ ಇನ್ ನೋಡಿ. ಈಗ ಹೀಗೆ ಮಾಡಿದ್ರು ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ನೋಡಿ. ಇದು ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್. ಓಕೆ, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಕೆಳಗಡೆ ಬರುವಾಗ ಬ್ರೀದ್ ಔಟ್. ಇದನ್ನು ಮರಿಲೇಬಾರ್ದು. ಎಲ್ಲರಿಗೂ ತಮಾಷೆ ಕಾಣ್ತದೆ, ಪರ್ಟಿಕ್ಯುಲರ್ಲಿ ಕಾಲೇಜ್ ಗೋಯಿಂಗ್ ಹುಡುಗ ಹುಡುಗಿಯರಿಗೆ ಇದನ್ನೆಲ್ಲ ಹೇಳಿದ್ರೆ ಬರೀ ಬಕ್ಕಳಪ್ಪೋಯಿ ಸುಮ್ಮನೆ ಹೇಳ್ತಾನೆ ಬೇಡ ಅಂತ. ಓಕೆ, ಇಷ್ಟಕ್ಕೆ ನಾನು ಇಲ್ಲಿ ನಿಲ್ಲಿಸ್ತೇನೆ. ಇದನ್ನು ಮಾಡ್ತಾ 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 ರೂಟ್ ಚಕ್ರ ನಿಮ್ಮದು ಆಕ್ಟಿವೇಟ್ ಆಗ್ತದೆ. ಆಕ್ಟಿವೇಟ್ ಆಗುತ್ತೆ, ಆಯಿತು ಅನ್ನೋದಕ್ಕೆ ನಿಮಗೆ ನಿಮ್ಮಲ್ಲಿ ಯಾವ ರೀತಿಯ ಪ್ರಾಬ್ಲಮ್ಮು ರೂಟ್ ಚಕ್ರಕ್ಕೆ ಸಂಬಂಧಿಸಿದಂಥ ಲೆಗ್, ಮೊಣಕಾಲು, ಪಾದ, ಈ ಕೆಳಗಡೆ ಕಿಡ್ನೀಸ್, ಬ್ಲಾಡರ್ ಆಪರೇಷನ್, ಕಿಡ್ನಿ ಆಪರೇಷನ್ ಮಾಡಬೇಕು, ಗಾಲ್ ಬ್ಲಾಡರ್ ಆಪರೇಷನ್ ಮಾಡಬೇಕು, ಪ್ರೊಸ್ಟೇಟ್ ಗ್ಲ್ಯಾಂಡ್ ಆಪರೇಷನ್ ಮಾಡಬೇಕು, ಬರೋದೇ ಇಲ್ಲ. ನಾನೀಗ 74 ವರ್ಷ ರನ್ನಿಂಗ್. ಐ ಆಮ್ ಹೇಲ್ ಆ್ಯಂಡ್ ಹೆಲ್ದಿ ಫೆಲೋ. ಓಕೆ, ನಿಮ್ಮಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಓಂ ಗಂ ಗಣಪತಿ ನಮಃ. ರೂಟ್ ಚಕ್ರ ಜಿಂದಾಬಾದ್, ರೂಟ್ ಚಕ್ರ ಜಿಂದಾಬಾದ್, ಮೂಲಾಧಾರ ಜಿಂದಾಬಾದ್, ಮೂಲಾಧಾರ ಜಿಂದಾಬಾದ್. ನಮಸ್ಕಾರ. ಡಾಕ್ಟರ್ ಸುರೇಂದ್ರ ಪಾದ್ಯ ನಿಮಗೆ ಈಗ ಹೇಳ್ತಾ ಇದ್ದೀನಿ. ನಮಸ್ಕಾರ.